ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಡ್ ಕ್ಯಾಟೋ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು ಮೇಕಪ್ ಕ್ಲಾಸ್ 4th ಡೇ. ಸೊ ಇವತ್ತು ನಿನ್ನೆ ಥಿಯರಿ ಸೆಕ್ಷನ್ ಮಾಡಿದ್ರು ಮ್ಯಾಮ್, ಕಲರ್ ಥಿಯರಿ. ಸೊ ಹಾಗಾಗಿ ಇವತ್ತು ಕೂಡ ಅದೇ ಕಂಟಿನ್ಯೂ ಮಾಡ್ತಾರೆ. ಸೊ ಇವತ್ತಿನ ಕ್ಲಾಸ್ ಹೇಗಾಗುತ್ತೆ, ಹೇಗೆ ಏನು ಅಂತ ನೋಡೋಣ. ಬಿಕಾಸ್ ಇವತ್ತು ಪ್ರಾಕ್ಟಿಕಲ್ ಕೂಡ ಇದೆ. ಸೊ ಹಾಗಾಗಿ ಪ್ರಾಕ್ಟಿಕಲ್ ಇನ್ ದ ಸೆನ್ಸ್ ಹೀಗೆ ಕಲರ್ ವೀಲು ಮೇ ಬಿ ಪ್ರಾಕ್ಟೀಸಿಗೆ ಕೊಡ್ತಾರೆ ಅಂದ್ಕೊಳ್ತೀನಿ, ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್. ಸೊ ಲೆಟ್ಸ್ ಗೋ. ಸೊ ನಮಗೆ ಇಲ್ಲಿ 3rd ಡೇ ಕ್ಲಾಸು ಕಲರ್ ಥಿಯರಿ ಆಗಿತ್ತು. ಸೊ ಮ್ಯಾಮು ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು ಅಂತ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಹೇಳಿದರು ಅಂತ ಹೇಳ್ಬೋದು. ಹಾಗೆ 4th ಡೇ ಕ್ಲಾಸನ್ನು ನಾನು ಇಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮಗೆ ಪ್ರಾಡಕ್ಟ್ ನಾಲೆಡ್ಜ್ ಬಗ್ಗೆ ಡೀಪ್ ಆ್ಯಂಡ್ ಡೆಪ್ತ್ ಆಗಿ ಇನ್ನೂ ಚೆನ್ನಾಗಿ ಹೇಳಿದರು. ಯಾವ್ಯಾವ ಟೈಪ್ಸು ಪ್ರಾಡಕ್ಟ್ನ ಯಾವ್ಯಾವ ಸ್ಕಿನ್ನಿಗೆ ಯೂಸ್ ಮಾಡಬೇಕು ಅಂತ ಹೇಳಿಕೊಂಡು. ಹಾಗೆ ಅವರು ರಾಮನವಮಿ ಸ್ಪೆಷಲಾಗಿ ಕೋಸಂಬರಿ ಹಾಗೆ ಪಾನಕ ಮಜ್ಜಿಗೆನ ಮಾಡಿದರು ಲಕ್ಷ್ಮೀ ಶೆಟ್ಟಿ ಅವ್ರ ಮಮ್ಮಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಬಹುದು. ಪಾನಕ ಮಾತ್ರ ನನಗೆ ಡಬಲ್ ಧಮಾಕ ಆದಂಗಾಯಿತು. ಹಾಗೆ ಕ್ಲಾಸ್ ಮುಗಿಸ್ಕೊಂಡು ನಿದ್ದೆ ಅಂದರೆ ನಿದ್ದೆ ಬರ್ತಾಯಿದೆ. ನಾನು ಇಳಿಯೋ ಪ್ಲೇಸ್ ಬರ್ತಾನೇ ಇಲ್ಲ. ಸೊ ನನಗಂತೂ ಫುಲ್ಲು ಕಣ್ಣು ಮುಚ್ತಾ ಇದ್ದೀನಿ. ರಿಟರ್ನ್ ಬರಬೇಕಾದ್ರೆ ದೇವರೇ ಒಂದು ಸತಿ ಸ್ಟಾಪ್ ಬಂದರೆ ಸಾಕು ಅಂತ ಅನಿಸ್ಬಿಡ್ತು. ಅಷ್ಟರೊಳಗಡೆ ಎಲೆಕ್ಟ್ರಾನಿಕ್ ಸಿಟಿ ಬಂದ್ಬಿಟ್ಟು ಅಷ್ಟೊತ್ತಿಗೆ ಮಳೆ ಶುರು ಆಯಿತು. ಇನ್ನೇನು ಮಳೇಲಿ ಸ್ಟಕ್ ಆಗ್ತೀನಿ ಅಂತ ಹೇಳಿಕೊಂಡು ಓಲೋ ಆಟೋ ಮಾಡಿಕೊಂಡು ಬುಕ್ ಮಾಡಿಕೊಂಡು ಅಲ್ಲಿಂದ ಮನೆ ಕಡೆ ಬಂದೆ. ಎಸ್, ಸೊ ನಿನ್ನೆ ವಿಡಿಯೋ ಮಾಡಿದ್ದೆ, ಬಟ್ ವಿಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ 3rd ಡೇ ಕ್ಲಾಸಿದ್ದು ಮತ್ತು 4th ಡೇ ಕ್ಲಾಸ್ದು ವಿಡಿಯೋನ ಒಂದೇ ವಿಡಿಯೋದಲ್ಲಿ ಇದು ಮಾಡ್ತಾ ಇದ್ದೀನಿ. ಸೊ 2 ಡೇಸಿಂದ ನಮಗೆ ಮೇಕಪ್ ಥಿಯರಿ ಇದ್ದಿತ್ತು. ಸೊ ಪ್ರತಿಯೊಂದು ಆಗಿರಬಹುದು, ವಾವ್ ಹೆಂಗೆ ಹೇಳ್ಕೊಟ್ರು ಅಂತ ಅಂದರೆ ಮ್ಯಾಮು ಮಾತ್ರ ಇನ್ನೂ ಮುಗ್ದಿಲ್ಲ, ಇನ್ನೂ ಫೀಚರ್ಸ್ ಎಲ್ಲ ಇದೆ. ಸೊ ಅದನ್ನು ನಾಳೆ ಮಾಡ್ತಾರೆ ಮ್ಯಾಮ್. ಆಲ್ಮೋಸ್ಟ್ ನಾಳೆ ಥಿಯರಿ ಮುಗಿಯುತ್ತೆ. ಇನ್ನೂ ಸ್ವಲ್ಪ ಥಿಯರಿನ ನೆಕ್ಸ್ಟ್ ಕ್ಲಾಸಿಗೆ ಇದು ಮಾಡ್ತಾರೆ. ಸೊ ಹಾಗಾಗಿ ಏನು ದೇವರೇ, ಲಿಟ್ರಲಿ ಹೆಂಗೆ ಅದನ್ನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಅಷ್ಟು ನೀಟಾಗಿ ಡೀಪ್ ಆ್ಯಂಡ್ ಡೆಪ್ತಾಗಿ ಎಷ್ಟು ಕ್ಲೀನಾಗಿ ಹೇಳಿಕೊಟ್ರು ಅಂತ ಇಲ್ಲ. ಮ್ಯಾಮ್ ಮಾತ್ರ ಸಖತ್ತಾಗಿ ಹೇಳಿಕೊಟ್ರು ಅಂತ ಹೇಳ್ಬೋದು. ಸ್ಕಿನ್ ಪ್ರೆಪ್ ಆಗಲಿ, ಹಾಗೆ ಕರೆಕ್ಟರು, ಹಾಗೆ ಕನ್ಸಿಲರು ಹೇಗೆ ಯೂಸ್ ಮಾಡೋದು, ಯಾವ ಥರ ಇರುತ್ತೆ, ಎಷ್ಟು ಟೈಪ್ಸ್ ಇದೆ ಅದರಲ್ಲಿ, ಮತ್ತು ಮಾಯ್ಶ್ಚರೈಸರ್ ಎಲ್ಲ ಹೇಗೆ ಯೂಸ್ ಮಾಡಬೇಕು, ಟೋನರ್ ಯಾವ ಸ್ಕಿನ್ನಿಗೆ ಹೆಂಗೆ ಯೂಸ್ ಮಾಡಬೇಕು, ಹಾಗೆ ಫೌಂಡೇಶನ್ಸಲ್ಲಿ ಎಷ್ಟು ಟೈಪ್ಸ್ ಇದೆ, ಯಾವುದು ಬೆಸ್ಟು, ಹೇಗೆ, ಆಮೇಲೆ ಕರೆಕ್ಟರ್ ಆಗಲಿ ಹೈಲೈಟರ್ ಆಗಲಿ, ಕರೆಕ್ಟರ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಿದೆ. ಬಿಕಾಸ್ ಬೇಸಿಕ್ ಟು ಅಡ್ವಾನ್ಸ್ ಕ್ಲಾಸಸ್ ಆಗಿದೆ ನಂದು, ಮುಂಚೆ ಮಾಡಿದ್ದೀನಿ 2021ನಲ್ಲಿ. ಬಟ್ ಸ್ಟಿಲ್ ಈಗ ಮ್ಯಾಮ್ ಇನ್ನೂ ಡೀಪ್ ಆ್ಯಂಡ್ ಡೆಪ್ತಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಲಿಟ್ರಲಿ ಹೇಳಬೇಕಾದ್ರೆ ತುಂಬಾ ಖುಷಿ ಆಯಿತು. ಯಪ್ಪ, ಇಷ್ಟು ವರ್ಷದಿಂದ ಥಿಯರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ, ಮೇಕಪ್ ಥಿಯರಿಗೋಸ್ಕರ. ಬಿಕಾಸ್ ನನಗೆ ಒಂದು ಡ್ರೀಮ್ ಇದೆ, ಈ ಥರ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ನನಗೆ ಅದಕ್ಕಿಂತ ಮುಂಚೆ ನಾನು ಪ್ರೋ ಆಗಬೇಕು ಅಂತ ನನಗಿತ್ತು. ಸೊ ಹಾಗಾಗಿ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ಎಷ್ಟು ಬೇಕು ಅಷ್ಟು ನಾಲೆಡ್ಜ್ನ ನಮ್ಗೆ ಹೇಗೆ ಮಾಡ್ಕೊಂಡು ಹೋಗಬೇಕು ಏನು ಎಂತ ಅಂತ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅಂತ ಹೇಳ್ಬೋದು. ಸೊ ಹಾಗಾಗಿ ನಾಳೆ ಇನ್ನೂ ಇದೆ. ನಾಳೆ ಮೇ ಬಿ ಆಲ್ಮೋಸ್ಟ್ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ನಾಡಿದ್ದು ಡೆಮೋ ಸೆಷನ್ ಇರ್ಬೋದು. ಸೊ ಲಕ್ಷ್ಮೀ ಶೆಟ್ಟಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿ ಹೇಳ್ಕೊಟ್ರಿ ಮಾತ್ರ, ಈಸಿ ಮೆಥಡಲ್ಲಿ ಹೇಗೆ ಏನು ಅಂತ ಹೇಳ್ಕೊಂಡು. ನಿಜವಾಗ್ಲೂ ತುಂಬ 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 ತುಂಬಾ ಸಮಾಧಾನ ಅನ್ನಿಸ್ತು. ಆ್ಯಸ್ ಎ ಮೆಂಟರ್ ಆಗಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು ತುಂಬಾ ಖುಷಿ ಆಯಿತು. ನಾವು ಲಕ್ಕಿ ಅಂತ ಹೇಳಬಹುದು ಆ್ಯಕ್ಚುಲಿ. ಸೊ ಅಷ್ಟೇ, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, share and please subscribe my YouTube channel. Thank you for watching.